ಬಂದವರಲ್ಲಿ ಪಕ್ಷರು ತಗೊಂಡಿದ್ಯಾ? ನನಗೆ ಈ ವರ್ಷ ಅದೇ ಸಮಸ್ಯೆ ಆಗುದು. ನನ್ನ ಪಕ್ಷರು ಯಾರು ಅಂತ ಗೊತ್ತಾಗದೆ ಹೋಯ್ತು. ಇವತ್ತಲ್ಲ, ಇನ್ನು 4 ವರ್ಷ ಹೋದ್ರೂ ಗೊತ್ತಾಗುದು. 4 ವರ್ಷ ಹೋದ್ರೆ ಗೊತ್ತೇ ಆಗುದಿಲ್ಲ. ಏನು ರಾಜಕುಮಾರಿಯ ಮುಖಕ್ಕೆ ಗೊತ್ತಾಗ್ಲಿ ಬಿಡುದಿಲ್ಲ. ರಾಜಕುಮಾರಿಯ ಮುಖಕ್ಕೆ ಮಸಿ ಬಳಿತೀಯ. ಒಳ್ಳೆ ಮಾತಲ್ಲಿ ಹೋದ್ರೆ ಬಳಿತು, ಇಲ್ಲ ಅಂತ ಕಾಲ್ ಕಂಡು ಬೀಳ್ತೇನೆ. ಬೇಡ, ಕಾಲ್ಗಂಟು ಸುದ್ದಿಗೊಂದು ಹೋಗ್ಬೇಡ. ಅವನಿಗೆ ಮಾನಸಿಕವೇ ಅದೇ. ಈಗ ಕಾಲ್ಗಂಟು ಹೇಳುದೇ ಮಾನಸಿಕ ಅವನಿಗೆ. ನಾನು ದೇವರನ್ನ ಮಾಡಿ ಹೇಳ್ತೇನೆ, ನನಗೆ ಆ ವಿಷಯಕ್ಕೆ ಮಾನಸಿಕ ಇಲ್ಲ. ನೀ ಹೇಳ ನನ್ನ ಮಾನಸಿಕ ಮಾಡ್ತೇನೆ. ಯಾರು ಹೇಳ್ತೇನೆ ಅಲ್ಲ, ಇವು ಮಾನಸಿಕ ಆಗುದಾ? ಎಂತೆಂತವರಿಗೆ ಮಾನಸಿಕ ಮಾಡಿ ಬಂದವ ಇವ, ನೀ ಮಾನಸಿಕ ಆಗ್ತೀಯಾ? ನಾನು ಎಂತೆಂತವರಿಗೂ ಮಾನಸಿಕ ಮಾಡಿ ಬಂದಿರಬಹುದು. ದೇವರನ್ನ ಮಾಡಿ ಹೇಳ್ತೇನೆ, ನಿನಗೆ ಮಾತ್ರ ಯಾವ ಕಾರಣಕ್ಕೂ ಮಾನಸಿಕ ಮಾಡ್ಲಿಕ್ಕೆ ಇದು 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ, ಒಂದೇ ಲೆಕ್ಕ. ಅವು ಬಿಟ್ಟು ಉಳಿಯುವುದಿಲ್ಲ ಮರಯ್ಯ. ನೀವು ಒಬ್ಬರೇ ಅಲ್ಲ, ಇಲ್ಲಿ ಯಾರು ಉಳಿಯುವುದಿಲ್ಲ. ಒಂದ್ಸರಿ ಬಿಡ ಆರಾಮಯ್ಯಪ್ಪ, ಯಾರು ಬಿಟ್ಟು ಒಳ್ಳೆ ನೀವೊಂದು ಬಿಡ್ಬೇಡ. ಬಿಡಬಹುದು, ಏಕಾಂತವಾಗಿರುವಾಗ ಬಿಡು. ಇಂದು ಬಂದವನೆಲ್ಲ ನನಗೆ ಹೇಳುವುದು ಏನ ಕ್ಷೇತ್ರಕ್ಕೆ ಹೊಸಬೆಯನ್ನು ಕಾರಣಕ್ಕಾಗಿ ಎಲ್ಲ ಜೋಲ ಆಗ್ತೀರೇನೋ? ಸರಿ, ಹೀಗೆ ಮಾಡೋದು ನೋಡ್ರೆ ಮೊದಲು ಹಳೆಯವರು ಇದ್ದಾರೆ ನಮ್ಮಲ್ಲಿ, ಅವ್ರಿಗೆ ಮಾಡಿಸಾಯ್ತು ನಮ್ಮ ಮನೆ. ಏನ ಕ್ಷೇತ್ರಕ್ಕೆ ಹೊಸಬ ಅಂತೆಲ್ಲ ಸ್ವರ ಏರಿಸ್ತೀರೇನೋ? ನೋಡೋ, ಈ ಕ್ಷೇತ್ರಕ್ಕೆ ನಮ್ಮಲ್ಲಿ ಹೊಸಬ್ರು ಇರಲಿ ಹಳಬ್ರು ಇರಲಿ, ಯಾರು ತಪ್ಪು ಮಾಡ್ರು ತಪ್ಪು ತಪ್ಪೇ. ನ್ಯಾಯ ಎಲ್ರಿಗೂ ಒಂದೇ. ಏನೋ ಹೌದು, ಆಟ ನಿಲ್ಲಿಸ್ತೀಯ. ಕಲೆಯ ಮೇಲೆ ಗೌರವ ಇಲ್ಲದೆ ಹೋದವ ಮನುಷ್ಯ ಅಂತ ಕರೆಸಿಕೊಳ್ಳುವುದೇ ಇಲ್ಲ. ಓಡು ಬಾಲ ಇಲ್ಲದ ಪಶುವಿಗೆ ಸಮಾನ ಅಂತ ಹೇಳಿದ್ದಾರೆ ಅಲ್ವೋ? ಇದು ಕೇವಲ ಮನೋರಂಜನೆ ಕಲೆ ಎನ್ನುವ ಹಾಗೆ ಭಾವಿಸುವುದು ಬೇಡ. ಇದು ಆರಾಧನೆ ಕಲೆಯೇ ಹೌದು. ಚಾಕ್ಷುಷ ಯಜ್ಞ ಅಂತ ಹೇಳಿದ್ರು. ಮತ್ತೆ ರಾಕ್ಷಸ ಯಜ್ಞ ಇದು ಗೊತ್ತುಂಟ? ಇದು ರಾಕ್ಷಸ, ಅದ್ರ ಹೋಮ ಮಾಡಿದಲ್ಲೇ ಹಾಕ್ಬೇಕು. ರಾಕ್ಷಸ ಅಲ್ವೋ? ಚಾಕ್ಷುಷ ಯಜ್ಞ. ನಾವು ನಾಳೆ ಬರ್ಕೊಡ, ನಾವು 15 ಬಿಟ್ಟು ಹೇಳ್ತೀವಿ. ಹಾಗಲ್ಲ, ಈ ಕಲೆಯ ಮೇಲೆ ನನಗೆ ಗೌರವ ಇಲ್ಲ ಅಂತ ನೀನು ಮಾಡುವ ರೀತಿ ನೋಡಿದಾಗಲೇ ಅರ್ಥ ಆಗ್ತದೆ. ಈ ಕಲೆಯ ವಿಶೇಷತೆ ಏನು ಗೊತ್ತಾ? ನಮ್ಮ ಭಾಷೆಯನ್ನು ಸುಧಾರಿಸುವ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ನಮ್ಮ ಸಂಸ್ಕೃತಿಯ ಮೂಲ ಬೇರು ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ಸಾಹಿತ್ಯ, ಶಾಸ್ತ್ರ, ಪುರಾಣಗಳನ್ನು ಎತ್ತಿ ಹಿಡಿಯುವ ಕಲೆ ಯಾವುದು ಅಂತ ಕೇಳಿದ್ರೆ ಅದು ಈ ಕಲೆ. ಅಷ್ಟೇ ಯಾಕೋ, ಈ ಭಾಗದ ಜನರ ರಕ್ತದ ಕಣ ಕಣದಲ್ಲೂ ಇರುವುದು ಇದೇ ಕಲೆ ಬಿಟ್ಟು ಮತ್ತೊಂದು ಕಲೆ ಇಲ್ಲ. ಏನೋ ವಿಸ್ಮಯ, ಈ ರೀತಿ ಪ್ರಚೋದನಾಕಾರಿ ಭಾಷಣ ಬಹಳ ಕೇಳಿದ್ದೇವೆ. ತುಂಬಿದ ಸಭೆಯಲ್ಲಿ ವೇದಿಕೆಯನ್ನು ಏರಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎನ್ನುವುದಾಗಿ ತಮ್ಮನ್ನು ವೈಭವೀಕರಿಸಿಕೊಳ್ಳುವ ತನ್ಮೂಲಕವಾಗಿ ಕನ್ನಡದ ಮೇಲೆ ಅಭಿಮಾನ ಉಂಟು ಎಂದಾಗಿ ಕೇವಲ ತೋರುವಿಕೆಗೆ ಮಾತ್ರ ಮಾತಾಡುವುದು. ಆ ಅಭಿಮಾನ ಉಳ್ಳಂತ ವ್ಯಕ್ತಿ ಮತ್ತೆ ತನ್ನ ಮನೆಯ ಮಕ್ಕಳನ್ನು ಅನ್ಯ ಮಾಧ್ಯಮ ಗುರುಮಠಕ್ಕೆ ಕಳಿಸ್ತಾನೆ ಬಿಟ್ರೆ ಕನ್ನಡ ಮಾಧ್ಯಮದ ಗುರುಮಠಕ್ಕೆ ಕಳಿಸುವುದಿಲ್ಲ. ಇದಲ್ವಾ ಅಭಿಮಾನ? ಇಷ್ಟು ಹೇಳುವ ನೀನು ಮಾಡ್ತಾ ಇರುವುದು ಏನು ಅಂತ ಈಗ ನನಗೆ ಗೊತ್ತಾಗ್ಲಿಲ್ಲ. ನಿನ್ನನ್ನು ನೀನು ವೈಭವೀಕರಿಸಿಕೊಂಡು ಈಗ ಮಾಡ್ತಾ ಇರುವುದೇನು? ಏನ್ ಇವರೆಲ್ಲ ಕುಣಿಯುವುದು ಅಂತದ? ಏನ್ ನನಗೆ ಕುಣಿಲಿಕ್ಕೆ ಕೊಡುದಿಲ್ಲ ಅಂತ ತಿಳ್ಕೊಂಡಿದ್ರ? ಕುಣಿಯುವುದಂತ ಹೇಳಿದ್ರೆ ಏನೋ ಸಮರ್ಥ ಯಜಮಾನ ಆಗ್ತೇನೆ ನನ್ನನ್ನು ಬಿಟ್ಟಿದ. ಅದು ಎಷ್ಟೊತ್ತಿಗೂ 3 ತಾಸಿಗೆ ಮಾತ್ರ. ಓದಕ್ ಬೇಕಾದ್ರೆ ಅದು ಯಾರೆಲ್ಲ ಕೂತಿದ್ದವರೆಲ್ಲ ಒಟ್ಟು ಮಾಡ್ಕೊ ಬಂದು ಒಂದು ಮಾಡ್ತಾವ. ಇವ್ರು ಯಜಮಾನ್ರಿಗೆ 60,000 ತಕೊಂಡು 30 ಕೀಸೆಲ್ ಹಾಕೊಂಡು 30 ಉಳಿದ ಕಲಾವಿದ್ರು ಕೊಟ್ಕೊಂಡು ಹಿಂತಿರುಗಿ ಹೋಗಿ ವಿಷಯ ನಮ್ಗೆ ಬೇಡ. ಮತ್ತೆ ನಾನು ಬಹಳ ಅಪಾಯಕಾರಿ ಮುಂದೆ ಕುಳಿತವರಲ್ಲಿ ದಯಮಾಡಿ ವಿನಂತಿ, ದಯಮಾಡಿ ನೀವು ಹಿಂದೆ ಹೋಗ್ಬೇಕು. ದಯಮಾಡಿ ಹೇಳ್ಕೊಳ್ತೀವಿ, ದಯಮಾಡಿ ಹೇಳಿ. ಹಿಂದೋಗ್ಲಿಕ್ಕೆ 500 ಕೊಟ್ಟು ಬಂದವರು ನೀನೆಲ್ಲ ಕೊಟ್ಟಲ್ಲ ಹಾಗೆ ಅಲ್ವೋ? ಮತ್ತೆ ಯುದ್ಧ ಆಗ್ತದೆ, ರಕ್ತ ಚಿಮ್ತದೆ, ಹೊಸ ಹೊಸ ದಿರಿಸುಗಳೆಲ್ಲ ಹಾಳಾಗ್ಲಿಕ್ಕಿಲ್ವಾ? ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ಯಾಕ ಇವತ್ತು ರಕ್ತ ಹಾರ್ಬೇಕು. ಆ ರಕ್ತ ಕೆಂಪುಂಟ ಕಪ್ಪುಂಟ ನಾವು ನೋಡ್ಬೇಕು ಅಂತ. ರಕ್ತ ಹಾರುದ ಕೆಂಪು ಚಟ್ನಿ ಕಂಡ್ರೆ ಹೆದ್ರ ಸಾಯ್ತಾವ. ವಿಸ್ಮಯ, ಹೋಗಿ ಸಾಯ ಹೇಳ್ತೇನೆ. ದೇವರು ಮನುಷ್ಯ ನೀವು ಹೊಟ್ಟೆಗೆ ಏನ್ ತಿಂತೀಯ? ನೀ ತಿಂದಿಲ್ಲ ಅದೇ ನಾನು ತಿನ್ಲಿಲ್ಲ ಇನ್ನು. ಅದೆಲ್ಲ ಉಂಟು ದಿನ. ಮಾತೆಲ್ಲ ಮುಗಿಸ್ಬೇಕು. ಮೈ ಮೇಲೆ ಬೀಳುವುದು ಯಾಕ? ಹೊಡೆಯುವುದು ಯಾಕ? ಮನುಷ್ಯ ಹೊಟ್ಟೆನ ಹೊಡೆದಾಟ
ಅಡುಗೆ ಮನೆ ಕೈ ಎತ್ಬೇಡ ದೇವರಾಣ ಬೇಡ ಅಂತೇನೆ. ಮುಚ್ಚಬಾಯಿ. ನೀವು ಯಾವ ಜಾತಿ ಹುಡುಗ ಮಾರಾಯ? ಈಗ ಸಿಟ್ಟು ಬಂದಾಗ ಜೋರ ಆಗ್ತಾರೆ ಬಿಟ್ಟರೆ ಅಳುತ್ತಾರ. ಈ ನೋಡು ಇವ್ ಹೀಗಂತ ಗೊತ್ತಿದ್ರೆ ನಾನೇ ಮೊದಲು ನಾಲ್ಕು ಬಿಟ್ಕೊಳ್ತಿದ್ದೆ ಮಾರಾಯ. ಏಯ್, ಇಷ್ಟು ಗೊತ್ತಿತ್ತಂತ ನೀನು ಇವತ್ತು ಓಡಿ ಬಂದು ಇವರನ್ನ